ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಮಿತಾ ಶೆಟ್ಟೀಸ್ ಚಾನಲ್. 6 ತಿಂಗಳ ಆದಮೇಲೆ ನನ್ನ ಫಸ್ಟ್ ಲೆಂದಿ ವ್ಲಾಗ್ ಇದು ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ವ್ಲಾಗ್. 14th ಆಗಸ್ಟ್ ವ್ಲಾಗ್ ಇದು ಈವ್ನಿಂಗ್ದು. ನನ್ನ ಹಸ್ಬೆಂಡ್ 5 ಗಂಟೆಗೆ ಬಂದರು ಆಫೀಸಿಂದ. ಸೊ 6 ಗಂಟೆಗೆ ನಾವು ಹೊರಗೆ ಎಲ್ಲ ಸಾಮಾನು ತೊಗೊಳಕ್ಕೆ ಬಂದ್ವಿ. ಅಂದರೆ ದೇವ್ರಿಗೆ ಏನೇನು ಬೇಕು, ಹೂವು, ಹಣ್ಣು, ಉಡಿಗೆ ಹಾಕಕ್ಕೆ, ಆಮ್ಯಾಗ ಇನ್ನೊಂದು ಸ್ವಲ್ಪ ಸಾಮಾನು ಬೇಕಾಗಿದ್ವು, ಅದನ್ನೆಲ್ಲ ತೊಗೊಂಡು ಹೋದ್ರ ಅಂಥೇಳಿ. ಸೊ ನಾನು ಇಲ್ಲಿ ಮಾಲಿ ನೋಡಕ್ಕೆ ಬಂದೆ. ನಂಗೆ ಮಾಲಿ ಅಷ್ಟು ಯಾವುದೂ ಲೈಕ್ ಆಗಲಿಲ್ಲ. ಅವ್ನು ಕೇಳಿದ್ವಿ, ನೀವು ಕುಲ್ಲಾ ಹೂ ಕೊಡ್ತೀರನ ಅಂತೇಳಿ. ಅವ್ನ ಕಡೆ ಇರಲಿಲ್ಲ. ಅವಂದ ನೀವು ಯಾವ್ಯಾವ ಬೇಕು ಕಲರ್ ಚೂಸ್ ಮಾಡಿರಿ, ನಾವು ತೊಗೊಂಡು ಬರ್ತೀವಿ ಅಂಥೇಳಿ. ಸೊ ನಾನು ಅದ್ರ ಪ್ರಕಾರ ಯಾವ್ಯಾವ ಬೇಕು ಆ ಕಲರ್ ಚೂಸ್ ಮಾಡಿದೆ. ಗುಲಾಬಿ ಹೂನು ಭಾಳ ಚಂದ ಕಲರ್ ಬಂದಿದ್ವು. ಸೊ ಅವ್ನು ತರ್ಶನು ಕೊಟ್ಟಾದ. ಆಮ್ಯಾಗ ಮನೆಗೆ ಹೋಗಕ್ಕೆ ನನಗೆ 8 ಗಂಟೆ ಆಯ್ತು. 8 ಗಂಟೆಯಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಇದು ನಾನು ಇದನ್ನೇನದು ಸ್ಟ್ಯಾಂಡ್ ಮೀಶೋಯಿಂದ ತರಿಸಿದ್ದೆ. ನಾವು ಇಷ್ಟು ವರ್ಷ ಏನು ಮಾಡ್ತಿದ್ವಿ ಅಂದರೆ, ಹಿಂದೆ ಗಾಡಿಗೆ ಒಂದು ಹಗ್ಗ ಕಟ್ತಿದ್ವಿ ಏನಾರ ಬ್ಯಾಕ್ ಡ್ರಾಪ್ ಹಾಕ್ಬೇಕಂದ್ರೆ. ಅದು ಅಷ್ಟು ಸರಿ ಅನ್ನಿಸ್ತಿರ್ಲಿಲ್ಲ. ಹೀಗಾಗಿ ಕಪಿಲ್ ನೋಡಾಕತ್ತಾನ ಹೆಂಗೆ ಇದನ್ನು ಅಸೆಂಬಲ್ ಮಾಡ್ಬೇಕಂತೇಳಿ. ಚಲೋ ಇತ್ತು ಸ್ಟ್ಯಾಂಡ್, ಭಾಳ ಟೈಟ್. ಅಂದ್ರೆ ಒಂದೇನೋ ಲಿಕ್ವಿಡ್ ಕೊಡ್ತಾರೆ, ಅದು ಹಾಕೋದ್ರಿಂದ, ಗಮ್ ಹಾಕೋದ್ರಿಂದ ಅದು ಫುಲ್ ಟೈಟಾಗಿ ಕುಂದಿರ್ತೈತಿ ಸ್ಟ್ಯಾಂಡ್, ಒಟ್ಟು ಮೂವ್ ಆಗಂಗಿಲ್ಲ. ಸೊ ಈ ಸಲ ಸ್ಟ್ಯಾಂಡ್ ಕುಂದ್ರಿಸಿ ನಾವು ವರಮಹಾಲಕ್ಷ್ಮಿ ಹಬ್ಬ, ನಮ್ಮ ಸೈಡ್ ವರಮಹಾಲಕ್ಷ್ಮಿ ಹಬ್ಬ ಗ್ರ್ಯಾಂಡ್ ಮಾಡೋಂಗಿಲ್ಲ, ಬಟ್ ನಾನು ಇಲ್ಲಿ ಗ್ರ್ಯಾಂಡ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಮನೆಗೆ ಯಾವಾಗ ಹಳದಿ ಕುಂಕುಮ ಕರಿಬೇಕು ಎಲ್ಲಾರನು ಅಂಥೇಳಿ. ಇಲ್ಲೆಲ್ಲರೂ ಏನು ಮಾಡ್ತಾರೆ, ಜನವರಿ ಅಂದರೆ ಸಂಕ್ರಾಂತಿಗೆ ಮಹಾರಾಷ್ಟ್ರದಾಗ ಎಲ್ಲರೂ ಹಳದಿ ಕುಂಕುಮ ಕರೀತಾರೆ ಮನೆಗೆ. ಸೊ ನಾನು ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತ ಎಲ್ಲರಿಗೂ, ನನ್ನ ಫ್ರೆಂಡ್ಸಿಗೆ, ಯಾರ್ಯಾರು ನನಗೆ ಕ್ಲೋಸ್ ಅದಾರ ಅವ್ರಿಗೆಲ್ಲರಿಗೂ ಹಳದಿ ಕುಂಕುಮ ಕರಿತೀನಿ. ಈ ಬ್ಯಾಕ್ ಡ್ರಾಪು ನಾನು ಮೀಶೋಯಿಂದನೇ ತರ್ಸೇನಿ. ಇದು ಭಾಳ ಚಂದಿತ್ತು, ಎಲ್ಲರಿಗೂ ಭಾಳ ಲೈಕ್ ಆಯ್ತು. ಅಂದ್ರೆ ನಾನು ಫಸ್ಟ್ ನೋಡಿ ಇಟ್ಕೊಂಡಿದ್ದೆ ಏನೇನು ಬೇಕಂಥೇಳಿ. ಅದ್ರ ಪ್ರಕಾರನ ನನ್ನ ಹಸ್ಬೆಂಡು ನಂಗೆ ಭಾಳ ಹೆಲ್ಪ್ ಮಾಡ್ತಾರೆ. ಏನಾರ ಒಂದು ಮಾಡ್ತೀನಿ ಅಂತಂದ್ರೆ ಅವ್ರಿಗೂ ಭಾಳ ಇಂಟ್ರೆಸ್ಟ್ ಐತಿ ಇದ್ರಾಗೆಲ್ಲನೂ. ಸೊ ಐ ಶುಡ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್. ಯಾಕಂದ್ರೆ ಒಬ್ಬರಿಗೆ ಇದೆಲ್ಲ ಮಾಡಂದ್ರೆ ಆಗೋದಿಲ್ಲ, ಸ್ಪೆಷಲಿ ವಾಯಿನ್ ಕರ್ಕೊಂಡು. ಸೊ ಅದು ಆ್ಯಕ್ಚುಲಿ 6 ಫೀಟ್ ಸ್ಟ್ಯಾಂಡ್ದು ಲೆಂತ್ ಇತ್ತು. ಅದ್ರ ಪ್ರಕಾರನ ಅದನ್ನು ಸೋಫಾಕದ ಸ್ವಲ್ಪ ಹತ್ತಾಕತ್ತಿತ್ತು ಅಂದ್ಕೂಡಲೇ ಸೋಫಾ ಮೂವ್ ಮಾಡೋಣ ಅಂತೇಳಿ ದೊಡ್ಡ ಸೋಫಾ ಸ್ವಲ್ಪ ಆ ಕಡೆ ಸರಿಸಿ ಈ ಸಣ್ಣ ಸೋಫಾ ನೆಕ್ಸ್ಟ್ ಸೈಡಿಗೆ ಇಟ್ಟಿದ್ವಿ ನಾವು. ಅದಾದ್ಮೇಲೆ ನಾನು ಬೆಳ್ಳಿ ಸಾಮಾನು ಎಲ್ಲ ತೊಳ್ಕೊಂಡ್ರಾತು. ಹಿಂದಿನ ದಿನ ಎಲ್ಲ ಮಾಡ್ಕೊಂಡ್ಬಿಟ್ರೆ ಮರ್ರೆ ದಿನ ಈಸಿ ಆಕೈತೆ ಪೂಜೆ ಮಾಡಕ್ಕೆ ಅಂಥೇಳಿ ನಾನು ಏನೇನು ಬೆಳ್ಳಿ ಸಾಮಾನು ಅದ ಅವನ್ನೆಲ್ಲ ತೊಳ್ಕೊಂಡೆ ಇಲ್ಲೇ. ಇಲ್ಲಾಂದ್ರೆ ಮತ್ತು ಬೆಳಗ್ಗೆನೇ ಎಲ್ಲ ಮಾಡೋದಂದ್ರೆ ಭಾಳ ಪ್ರಾಬ್ಲಮ್ ಆಗಿಬಿಡ್ತೈತಿ, ಟೈಮೂ ಸಿಗಂಗಿಲ್ಲ ಅಂಥೇಳಿ. ಲಾಸ್ಟ್ ಇಯರ್ ಎಲ್ಲ ನಾವು ಅವತ್ತೇ ಎಲ್ಲ ಮಾಡ್ತಿದ್ದೆ, ಬಟ್ ನನಗೆ ಭಾಳ ಹೆಕ್ಟೆಕ್ ಆಗಿಬಿಡ್ತಿತ್ತು. ಹೀಗಾಗಿ ಈ ಸಲ ನಾನು ಏನು ಮಾಡಿದೆ, ಫಸ್ಟ್ ಎಲ್ಲ ಡೆಕೋರೇಷನ್ ಏನೇನು ಇರ್ತೈತಿ ಅದನ್ನೆಲ್ಲ ಮೊದಲೇ ಮಾಡಿಟ್ಕೊಂಬಿಟ್ರೆ ಈಸಿ ಆಕೈತಿ ಅಂಥೇಳಿ. ಆಮ್ಯಾಗ ಇದೆಲ್ಲ ಒಂದೊಂದು ಸಲ ಅನಿಸ್ತೈತಿ ನಮ್ಮ ಕಡೆ ಆಕೈತೇನೆ ಅಂತೇಳಿ. ಯಾಕಂದ್ರೆ ವಾಯಿನ್ ಹಿಡ್ಕೊಂಡು ಸ್ವಲ್ಪ ಡಿಫಿಕಲ್ಟ್ ಆಕೈತಿ, ಬಟ್ ಏನೂ ಗೊತ್ತಿಲ್ಲ, ದೇವ್ರು ಎಲ್ಲಿಂದ ಶಕ್ತಿ ಕೊಡ್ತಾನೋ ಗೊತ್ತಿಲ್ಲ, ಇದೆಲ್ಲ ಈಸಿ ಆಗಿಬಿಡ್ತೈತಿ. ಖರೇನ ಲಿಟ್ರಲಿ ನಾನು ಅವತ್ತೇ 2 ಗಂಟೆಗೆ ಮಲ್ಕೊಂಡು 5 ಗಂಟೆಗೆ ಎದ್ದೆ ನಾನು ಬೆಳಗ್ಗೆ. ಬರೀ 3 ತಾಸು ನಿದ್ದೆ ಮಾಡೀನಿ. ಅದು ಹೆಂಗೆ ಅಂತೇಳಿ ನಂಗೆ ಆ್ಯಕ್ಚುಲಿ ಬೆಳಗ್ಗೆ ನಿದ್ದೆ ಭಾಳ ನನಗೆ ಕಂಟ್ರೋಲ್ ಮಾಡೋಕ್ಕಾಗಂಗಿಲ್ಲ. ಬಟ್ ಅದು ಹೆಂಗೋ ಏನೋ ಗೊತ್ತಿಲ್ಲ, ದೇವ್ರ ಶಕ್ತಿ ಕೊಡ್ತಾರೆ ಏನೋ ಮಾಡೋಕ್ಕೆ. ಬಟ್ ನನಗೆ ಈ ಸಲ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತು ಇದು ಪೂಜೆ ಮಾಡಿ. ಆಮ್ಯಾಗ ಈ ಸಲ ಲಕ್ಷ್ಮೀದ ಅಲಂಕಾರ, ಡೆಕೋರೇಷನ್ ಎಲ್ಲನೂ ಭಾಳ ಚಂದ ಅಂದ್ರೆ ಭಾಳ ಚಂದ ಆಗಿತ್ತು. ನೋಡ್ಬೋದು ಬ್ಯಾಕ್ ಡ್ರಾಪ್ ಹಾಕಿದ್ಮ್ಯಾಗ ಎಷ್ಟು ಚಂದ ಕಾಣಕತ್ತೈತಿ ಇದು. ಆಮ್ಯಾಗ ಸ್ವಲ್ಪ ನಮ್ಮ ಡೆಕೋರೇಷನ್ ಐಟಮ್ ಮನ್ಯಾಗ ಮೊದಲೇ ಇದ್ದು. ಆಮ್ಯಾಗ ಒಂದಿಷ್ಟು ನಾನು ಮೀಶೋದಿಂದನೂ ತರಿಸಿದ್ದೆ ಸಣ್ಣ ಸಣ್ಣ ಹಾರ. ಈ ಸಲ ಭಾಳ ಫ್ಯಾಷನ್ ಅದಾವೆ ಇವು, ಭಾಳ ಟ್ರೆಂಡು ಅದಾವ ಅಂದ್ಕೊಳ್ಳಿ. ನಾನು ಇವ್ನು ಮೀಶೋದಿಂದ ಸ್ವಲ್ಪ ಸಣ್ಣ ಇದು, ಬಟ್ ಓಕೆ ಭಾಳ ಚಂದ ಕಾಣಕತ್ತಿತ್ತು ಫೈನಲ್ ಲುಕ್ದಾಗ. ನನ್ನ ಫ್ರೆಂಡ್ ಸೋನಲ್ಲೂ ಬಂದ್ಲಾಕಿದ್ದು ಪಾಪ ಡಿಪ್ಲಾಯ್ಮೆಂಟ್ ಇತ್ತು, ಹಿಂಗಾಗಿ ಬರೋಕ್ಕಾಗಿರಲಿಲ್ಲ ಆಕೆಗೆ. ಆಮ್ಯಾಗ ಬಂದು ನಾನು ಏನೇನು ಬೆಳ್ಳಿ ಸಾಮಾನೆಲ್ಲ ತೊಳೆದಿದ್ನೆಲ್ಲ ಅವನ್ನೆಲ್ಲ ಸ್ವಚ್ಛನಾಗಿ ಕೋಲ್ಗೇಟ್ ಪೌಡರ್ಲೆಲ್ಲ ಒರೆಸಿದ್ಲ ಅವನ್ನ. ಸ್ವಲ್ಪ ಕಪ್ಪಾಗಿದ್ವು ಅಂದ್ಕೊಳ್ಳಿ. ಆಕೆ ನಂಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾಳೆ. ಅವ್ರು ಫುಲ್ ಫ್ಯಾಮ್ಲಿನೇ ನಮ್ಗೆ ಹೆಲ್ಪ್ ಮಾಡ್ತಾರೆ. ಖರೇನ ಅನ್ಸಂಗಿಲ್ಲ ಸಿಟ್ಯಾಗ ಇಷ್ಟು ಹೆಲ್ಪ್ ಮಾಡ್ತಾರೆ ಅಂಥೇಳಿ. ಯಾಕಂದ್ರೆ ನಮ್ದು ಅವ್ರ ಮನೆ ಆಮ್ನೆ ಸಾಮ್ನೆ ಅಂದ್ರೆ ಎದ್ರ ಬದ್ರ ಐತಿ. ಆಮ್ಯಾಗ ಅವ್ರು ಭಾಳ ಚಲೋ ಮಂದಿ ಅದಾರ. ಯಾಕಂದ್ರೆ ಈಗಿನ ಸಿಟಿನಾಗಲ್ರಿ ಎಲ್ಲೂ ಹೆಲ್ಪ್ ಮಾಡೋಕೆ ಮುಂದೆ ಬರೋಂಗಿಲ್ಲ, ಬಟ್ ಅವ್ರು ಒಟ್ಟೆ ಯೋಚನೆ ಮಾಡೋಂಗಿಲ್ಲ. ನಾನು ಅವ್ರಿಗೆ ಹೆಲ್ಪ್ ಮಾಡೋಂಗಿಲ್ಲ, ಬಟ್ ಅವ್ರು ನನಗೆ ಮಾತ್ರ ಎಲ್ಲ ಹೆಲ್ಪ್ ಮಾಡ್ತಾರೆ. ಈ ವಾಯು ಅಂತೂ ಅವ್ರ ಮನೆಯಾಗ ದೊಡ್ಡವಾಗ್ಯಾನ. ಈಗೂ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮನೆಗೆ ನಾಷ್ಟ ಮಾಡೋಕೆ ಹೋಗ್ತಾನ. ಅವ್ಗೆ ರೂಢ ಆಗ್ಬಿಟ್ಟೈತಿ. ಅವ್ರು ಅಂತಾರೆ ಇವ ನಮ್ಮ ಮಗ ಇದ್ದಂಗೆ ಅಂತ. ಬೆಳಗ್ಗೆ ಎದ್ದು ಒಂದ್ಸಲ ಹೋಗ್ಲಿಲ್ಲ ಅಂದ್ರೆ ಕರೆಯಕ್ಕೆ ಬರ್ತಾರೆ ಅವ್ರ ಮನೆಯಾಗ. ಅವ್ಗೆ ಹಾಲು ಅಂದ್ರೆ ಭಯಂಕರ ಅಂದ್ರೆ ಭಾಳ ಇಷ್ಟ. ಸೊ ಹಾಲು ಅವ್ಗೆ ಗೊತ್ತೈತಿ ಹಾಲಿನ ಜಾಗ ಐತೆ ಅವ್ರ ಮನೆಯಾಗ, ಫ್ರಿಜ್ದಾಗ ಹಾಲು ಇಡ್ತಾರೆ ಅಂದ್ಕೊಳ್ಳಿ. ಹೊಕ್ಕನ ಹೇಳ್ತಾನೆ ದುದ್ದು ಅಂತ ಹೇಳಿ ಹಾಲು ಕೊಡು ಅಂತ ಹೇಳಿ. ಅಷ್ಟು ಅವ್ರಿಗೆಲ್ಲ ಅವ್ರು ಭಾಳ ಜೀವ ಮಾಡ್ತಾರೆ ಅವನ್ನ. ಅದಾದ್ಮೇಲೆ ನಾವಿಲ್ಲಿ ಟೇಬಲ್ ರನ್ನರ್ ಇದಲ್ಲಿ ವೆಲ್ವೆಟ್ದು ಐತೆ. ಸೊ ಇದು ಜರಿಬಾರ್ದು ಅಂತೇಳಿ ನಾವು ನೋಡಾಕತ್ತಿದ್ವಿ. ಸ್ವಲ್ಪ ಸಣ್ಣದಾಗಿ ಆಕತ್ತಿದ್ದು ಅಗಲಕ್ಕೆ. ಸೊ ನನ್ನ ಕಡೆ ಇನ್ನೊಂದು ಸೇಮ್ ಟು ಸೇಮ್ ಬ್ಲೌಸ್ ಪೀಸ್ ಕಲರ್ ಇತ್ತು. ನನ್ನ ಫ್ರೆಂಡ್ ಪ್ರಗತಿ ನನಗೆ ಗುಡಿ ಹಾಕಿದ್ಲು. ನಾನು ಇಂಥದ್ದೈತಿ ಅದನ್ನು ಹಿಂದೆ ಹಾಕೋನು ಇನ್ನು ಮುಂದೆ ಹಾಕೋನು ಅಂಥೇಳಿ. ಸೊ ಅದನ್ನು ಕರೆಕ್ಟ್ ನಾವು ಮೆಜರ್ಮೆಂಟ್ ಮಾಡಿ ಹಾಕಾಕತ್ತಿದ್ವಿ. ಅದನ್ನು ಫುಲ್ ಪಿನ್ ಎಲ್ಲ ಅಟ್ಯಾಚ್ ಮಾಡಿ, ಅಂದ್ರೆ ಒಟ್ಟು ಜರಿಬಾರ್ದು ಅಂತೇಳಿ. ಆಮ್ಯಾಗ ಏನು ಮಾಡಿದ್ವಿ, ಟೇಬಲಿಗೆ ಸೆಲ್ಲೋ ಟೇಪ್ ಹಚ್ಚಿದ್ವಿ, ಅಂದ್ರೆ ಪೇಪರ್ ಟೇಪ್ ಹಚ್ಚೋದ್ರಿಂದ ಅದು ಫುಲ್ ಸ್ಟಿಫ್ ಆಗಿ ಕುಂದಿರ್ತೈತೆ ಅಂಥೇಳಿ. ಸೊ ಇಲ್ಲಿ
ಸೊ ಇಲ್ಲಿ ಅಂಕಲು ಕೇಳಕ್ಕೆ ಬಂದರೆ ನಂದು ಏನಾರು ಹೆಲ್ಪ್ ಬೇಕಾಕೈತನ ಅಂತ ಹೇಳಿ, ಯಾಕಂದ್ರೆ ಪ್ರತಿ ವರ್ಷ ಅವರು ನಮ್ಗೆ ದೀಪಾವಳಿ ಆಯ್ತು ಇದಕ್ಕೆ ಹೆಲ್ಪ್ ಮಾಡ್ತಾರೆ. ನಾನು ಅಂದೆ ಅಂಕಲ್ ಈ ಸಲ ನಿಮ್ದೇನು ಹೆಲ್ಪ್ ಆಡ್ರಿ, ನಮ್ದು ಆಲ್ಮೋಸ್ಟ್ ಮುಗಿದು ತಂದ್ಕೊಳ್ಳೋ ಅವ್ರಂದ್ರೆ ಸೆಲ್ಲೋ ಟೇಪ್ ಕಟ್ ಮಾಡ್ಕೊಡ್ತೀನಿ ಅಂದ್ರೆ ಇದು ಪೇಪರ್ ಟೇಪ್, ಸೊ ಹಚ್ಚಾಕೆ ಈಸಿ ಆಕೈತಿ, ಆಮೇಲೆ ಸ್ಟಿಫ್ ಹಾಕಿ ಕುಂದಿರ್ತೈತಿ, ಒಟ್ಟು ಮೂವ್ ಆಗಂಗಿಲ್ಲ, ಅರಬಿ ಜರಂಗಿಲ್ಲ ಅಂಥೇಳಿ. ಸೊ ನಾವು ಈ ಥರ ಟೇಬಲ್ಗೆ ಸೆಲ್ಲೋ ಟೇಪ್ ಹಚ್ಚಿದ್ವಿ. ಸೊ ಒಂದು 5 ಡಜನ್ ಬಾಳೆಹಣ್ಣು ಹೂ ಎಲ್ಲ ತೊಗೊಂಬಂದಿದ್ದೆ. ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ, ಅವ್ರಿಗೆ ಉಡಿ ಹಾಕಕ್ಕೆ ಬಾಳೆಹಣ್ಣು ತೊಗೊಂಡು ಬಂದಿದ್ದೆ. ಆಮೇಲೆ ಹೂ ಇವನ್ನೆಲ್ಲ ಸೋನಲ್ಲೆಲ್ಲ ಪ್ಲಾಸ್ಟಿಕ್ ಕವರ್ನಾಗ ತೆಗೆದು ಎಲ್ಲ ಸಪ್ರೇಟ್ ಮಾಡಿಟ್ಲೆ. ನಾನು ಇದು ಗೋಲ್ಡನ್ ಸ್ಪ್ರೇ ತರಿಸಿದ್ದೆ ಅಮೆಝಾನ್ದಿಂದ, ಯಾಕಂದರೆ ನಾನು ಮೀಶೋದಿಂದ ಪಾಟ್ಸ್ ತರಿಸಿದ್ದೆ. ಆ ಪಾಟ್ಸ್ ಒಳಗಿಟ್ಟು ನಾನು ಏನು ಮಾಡ್ತಿದ್ದೆ, ನೀರು ಹಾಕಿರೋದ್ರಿಂದ ಅದೆಲ್ಲ ಜಂಗ್ ಹಿಡಿದು ಬಿಟ್ಟಿದ್ವು. ಒಂದು 2 ದಿನದ ಮುಂಚೆ ಕಪಿಲ್ ಅವನ್ನೆಲ್ಲ ಜಂಗನ್ನ ಪೇಪರ್ ಇದು ಸ್ಯಾಂಡ್ ಪೇಪರ್ ಇರ್ತದಲ್ಲ ಅದ್ರದ್ದಾಗಿಂದೆಲ್ಲ ತಿಕ್ಕೋದ್ರಿಂದ ಒಂದು ಸ್ವಲ್ಪ ಸಾಫ್ಟ್ ಆಗಿತ್ತು. ನಾ ಸ್ಪ್ರೇ ತರಿಸಿಟ್ಟಿದ್ದೆ, ಬಟ್ ನಂಗೆ ಆಗಿರಲೇ ಇಲ್ಲ, ಅದು ಸ್ಪ್ರೇ ಹೊಡಿಬೇಕಾಗಿರೋ ಟೈಮಿಗೆ ಒಟ್ಟು ಸಿಕ್ಕಿರಲೇ ಇಲ್ಲ. ಸೊ ಯಾಕೆಂದರೆ ನಾನು ಅದನ್ನು ಸ್ಪ್ರೇ ಮಾಡ್ತೇನೆ ತೊಗೊಂಡು ಬಾ ಅಂತ ಆಕೆ ಗೋಲ್ಡನ್ ಅದೇನು ನೋಡ್ರಿ ಅದು ಸ್ಪ್ರೇ ತರಿಸಿದ್ವಿ. ಅದು ಸೇಮ್ ಟು ಸೇಮ್ ಗೋಲ್ಡನ್ ಲುಕ್ಕ ಬಂತು. ಆಮೇಲೆ 2 ಕೋಟ್ ಮಾಡ್ಬೇಕಂದ್ರೆ ಅದು ಫುಲ್ ಡಾರ್ಕ್ ಬರ್ತೈತಿ. ನಮ್ಗೆ ಟೈಮ್ ಇರಲಿಲ್ಲ ಅಂದ್ಕೊಳ್ಳಿ ಒಂದೇ ಕೋಟ ಮಾಡಿದ್ವಿ, ಬಟ್ ಅದರಿಂದನೂ ಎಷ್ಟೋ ಕಾಫಿ ಅಂದ್ರೆ ಭಾಳ ಚಲೋ ರಿಸಲ್ಟ್ ಬಂತು. ನಿಮ್ಮ ಮನೆಗೂ ಏನಾರು ಹಿಂಗೆ ಪಾಟ್ಗಳು ಹಿಂಗೆ ಜಂಗ್ ಏನಾರು ಹಿಡ್ದಿದ್ವು ಅಂದ್ರೆ ಈ ಸ್ಪ್ರೇ ಬೆಸ್ಟ್ ನೋಡಿರಿ. ಸ್ಪ್ರೇ ತರಿಸ್ಬಿಟ್ರೆ ಈಸಿನೂ ಆಕೈತಿ, ಪೇಂಟು ಮಾಡೋಕತ್ತಂಗಿಲ್ಲ, ಒಂದು 5 ನಿಮಿಷ ಹಾರ್ಡ್ಲಿ ಕೆಲಸ ಇದು. 11:30 ಆಗಿತ್ತು ಆಕಿ ಸ್ಪ್ರೇ ಮಾಡಕ್ಕೆ ಕುಂತಾಗ. ಆಕೆಂದ್ಲು ಫೈನಲ್ ಇದು ಸ್ಪ್ರೇ ಮಾಡ್ತೀನಿ 3 ಆಮ್ಯಾಗ ನಾ ಮನೆಗೆ ಹೋಗ್ತೀನಿ ಅಂತೇಳಿ. ಫೈನಲ್ ಲುಕ್ ಹಿಂಗೆ ಬಂತು. ಅನ್ನಿಸ್ಲೇ ಇಲ್ಲ ಇವು ಬಾಕ್ಸ್ಗಳೆಲ್ಲ ಜಂಗ್ ಹಿಡ್ದಿದ್ವು ಅಂಥೇಳಿ. ಬಟ್ ನಾ ಇನ್ನು ಅವಾಯ್ಡ್ ಮಾಡ್ತೀನಿ, ಇದ್ರಾಗ ಇಟ್ಟು ನೀರು ಹಾಕಂಗಿಲ್ಲ, ಇನ್ನು ಹೊರಗೆ ಪಾಟ್ ಇಟ್ಟು ನೀರು ಹಾಕ್ತೀನಿ. ಆಮ್ಯಾಗ ಒಂದಿಷ್ಟು ಬಾಂಡೆನೂ ಇದು ಆ್ಯಕ್ಚುಲಿ ನಮ್ಮ ಮನೆಗೆ ಕೆಲಸದವ್ರು ಅದಾರ, ಬಟ್ ನಾನು ಅವ್ರಿಗೆ ಟಿಫಿನ್ ಬಾಕ್ಸ್ ಅವನ್ನೆಲ್ಲ ಕೊಡೋಂಗಿಲ್ಲ. ಯಾಕಂದ್ರೆ ಕಪಿಲ್ವೆಲ್ಲ ಬಾಕ್ಸು ಕಾಚಿನೂ ಅದಾವು, ಅವೆಲ್ಲ ಕೊಟ್ಟರೆ ಪಾಪ ಅವ್ರ ಲಘು ಅವಸರದಾಗ ಎಲ್ಲರ ಒಡಗಿಡ್ದಾವ ಅಂಥೇಳಿ. ಸೊ ವಂಶಂದು ಮತ್ತು ಕಪಿಲ್ದೆಲ್ಲ ಟಿಫಿನ್ ಬಾಕ್ಸು ತೊಳ್ಕೊಳಕತ್ತೆ. ಯಾಕಂದ್ರೆ ನನಗೆ ಯಾವಾಗೂ ರೂಢ ಫುಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೇ ಮಲ್ಕೊಂಡು, ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ವಂಶ ಹೊಕ್ಕನ 7 ಗಂಟೆಗೆ ಸ್ಕೂಲ್ಗೆ. ಅದ್ರೊಳಗೆ ನಾನು ಏನಾರು ಕ್ಲೀನ್ ಮಾಡ್ಕೊಂಡು ಕೂತೇನ್ರೆ ಅವ್ನಿಗೆ ಅಡುಗೆ ಯಾವಾಗ ಮಾಡ್ಕೊಡ್ತೀನಿ, ಹಿಂಗಾಗಿ ಭಾಳ ಲೇಟ್ ಆಕೈತೆ ಅಂದ್ಕೂಳೆ ನಂದು ಯಾವಾಗೂ ರೂಢ ಐತಿ. ರಾತ್ರಿನೇ ಎಷ್ಟೊತ್ತಾದರೂ ಚಿಂತಿಲ್ಲ, ಎಲ್ಲ ಕ್ಲೀನ್ ಮಾಡೇ ಮಲ್ಕೊಳ್ಳೋದು. ಅದಾದಮೇಲೆ ನನ್ನ ಫ್ರೆಂಡ್ ಪಲ್ಲವಿ ಬಂದು ನಮ್ಮ ಮನೆ ಬಾಗ್ಲ ತೆಗ್ದಿದ್ದು ನೋಡಿ, ಯಾಕೆನೇ ವಾಕಿಂಗ್ ಹೋಗಿದ್ದಂತ. ಹಂಗೆ ನೀವಿಬ್ಬರು ಕುಂದ್ರಿ, ನಾನು ಮಾಲಿನೂ ಮಾಡಿಬಿಡ್ತೇನೆ. ಈಗ ನೀವಿಬ್ಬರು ಇದ್ರೆ ನನಗೆ ಮತ್ತೆ ನಿದ್ದೆ ಬರೋಂಗಿಲ್ಲ, ಪಟ ಕೆಲಸನೂ ಮುಗಿತದೆ ಅಂತೇಳಿ ಅವರಿಬ್ಬರನ್ನು ಕುಂದ್ರಿಸ್ಕೊಂಡು ರಾತ್ರಿ 12:30 ತನಕ ಅವ್ರ ಪಾಪ ಇಬ್ಬರು ಕುಂತಿದ್ರು ನತಿ. ಆಮ್ಯಾಗ 2 ಸೂಜಿ ಇರೋದ್ರಿಂದ ಸೋನನಂದು ನಾನು ಒಂದು ಮಾಲಿ ಮಾಡ್ತೇನೆ ತಗೊಂಡು ಬಾ ಅಂಥೇಳಿ ಲಕ್ಷ್ಮಿಗೆ ಹಾಕಕ್ಕೆ. ಆಕಿ 2 ಸೇವಂತಿ ಅಂದರೆ ಒಂದು ಪಿಂಕ್ ಕಲರ್ ಸೇವಂತಿ, ವೈಟ್ ಕಲರ್ ಸೇವಂತಿದಷ್ಟೇ ಮಾಲಿ ಮಾಡಿದ್ಲು. ನಾನು ಚೆಂಡು ಹೂವಿಂದ ಆಮೇಲೆಲ್ಲ ಮಿಕ್ಸ್ ಮಾಲಿ ಮಾಡಿದೆ. ಅದರಿಂದ ನನಗೆ ಒಂಚೂರು ಅವರಿಬ್ಬರು ಇರೋದ್ರಿಂದ ನಿದ್ದೆನೂ ಬರವಲ್ತಾಗಿತ್ತು. ಸ್ವಲ್ಪ ಮಾತಾಡ್ಕೊತ ಲಘು ಕೆಲಸನೂ ಆಯ್ತು, ಮಾಲಿನೂ ಆಯ್ತು. ಬೆಳಗ್ಗೆ ಎದ್ದ ತಕ್ಷಣ ಮುಳುಕಿದ್ದೆಲ್ಲ ಕೆಲಸ ಮಾಡೋಕ್ಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಇದ್ರಾಗ ಏನಾರ ಲೈಕ್ ಆಗಿದ್ರೆ ನಂದು ಪ್ಲೀಸ್ ಬ್ಲಾಗ್ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.